ಏನು ಏನು ವೇದಗಳಲ್ಲಿ ವೇದಗಳಲ್ಲಿ 85% to 90% ಶ್ಲೋಕಗಳು ಇವತ್ತಿಗೂ ಕೂಡ ಯೇಸು ಕ್ರಿಸ್ತನೇ ದೇವರು ಅಂತ ಇದೆ. ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತ ಎಲ್ಲ ವೇದಗಳನ್ನು ತರಿಸಿ ನೋಡ್ರಿ, 85% ಶ್ಲೋಕಗಳು ಯೇಸು ಕ್ರಿಸ್ತನೇ ದೇವರು ಅಂತ ಇದೆ. ಒಂದು. ಎರಡನೇದು ಬೌದ್ಧ ಗ್ರಂಥದಲ್ಲಿ, ಸಿಖ್ ಗ್ರಂಥದಲ್ಲಿ, ಕುರಾನ್ನಲ್ಲಿಯೂ ಕೂಡ ಯೇಸು ಕ್ರಿಸ್ತನೇ ದೇವರು ಅಂತ ಇದೆ. ಆದರೆ 1983ರಲ್ಲಿ ಈ ಶ್ಲೋಕಗಳ ಬಗ್ಗೆ ತಿಳ್ಕೊಂಡಂತ ನಮ್ಮ ಮಹಾ ಅರ್ಚಕರುಗಳೆಲ್ಲ, ಪ್ರಧಾನ ಅರ್ಚಕರುಗಳೆಲ್ಲ ಬಾಂಬೆಯಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡಿದರು. ಅಖಿಲ ಭಾರತೀಯ ಹಿಂದೂ ಅರ್ಚಕ ವೃಂದದ ಅಂದ್ರೆ ಅರ್ಚಕ ಕಮಿಟಿಗಳ ಸಮಾವೇಶ ಅಂತೇಳಿ. ಆ ಸಮಾವೇಶದ ಮುಖ್ಯ ಗುರಿ ಏನಂದ್ರೆ ಇರುವಂತ ಎಲ್ಲ ಒರಿಜಿನಲ್ ವೇದಗಳನ್ನ ತರಿಸಬೇಕು. ಅದು ಮೂಲ ವೇದಗಳನ್ನ ತರಿಸಿ ಅದರಲ್ಲಿರುವಂತ ಯೇಸು ಕ್ರಿಸ್ತನ ಕುರಿತಾದಂತ ಶ್ಲೋಕಗಳನ್ನೆಲ್ಲ ಡಿಲೀಟ್ ಮಾಡಬೇಕು, ಅಂದ್ರೆ ತೆಗಿಬೇಕು. ಯಾಕೆ ಅಂದ್ರೆ ಕ್ರಿಶ್ಚಿಯನ್ರೆಲ್ಲ ಹಿಂದೂಸ್ ಎಲ್ಲ ಕನ್ವರ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ನಮಗೆ ಅದು ಭಯ ಆಗ್ತಾ ಇತ್ತು. ವೇದಗಳು ತಿಳ್ಕೊಂಡಿದ್ದವರೆಲ್ಲ, ವೇದಗಳ ಬಗ್ಗೆ ಗೊತ್ತಿದ್ದಂತವರು, ಅದರ ಬಗ್ಗೆ ತಿಳ್ಕೊಂಡಂತವರು ಒಬ್ಬೊಬ್ಬರೇ ನಿಧಾನವಾಗಿ ಚೇಂಜ್ ಆಗ್ತಾ ಇದ್ದಾರೆ. ಇದು ನಮಗೆ ಗಾಬರಿ ಆಯ್ತು. ಯಾಕೆ ಗಾಬರಿ ಅಂದ್ರೆ ಈ ತರ ಎಲ್ಲ ಸತ್ಯವನ್ನ ತಿಳ್ಕೊಂಡ ಮೇಲೆ ಎಲ್ಲರೂ ಸತ್ಯವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಮತ್ತೆ ದೇವಸ್ಥಾನಕ್ಕೆ ಯಾರು ಬರುವುದಿಲ್ಲ. ದೇವಸ್ಥಾನಕ್ಕೆ ಜನ ಬಂದಿಲ್ಲ ಅಂದ್ರೆ ನಾವು ಜೀವನಕ್ಕೆ ಏನ್ ಮಾಡ್ಲಿ? ಬಿಸಿಲಲ್ಲಿ ಹೋಗಿ ಚಲಕೆ ಗುದ್ದಿ ಹಿಡ್ಕೊಂಡು ಕೆಲಸ ಮಾಡಕ್ಕೆ ನಮ್ಮಿಂದ ಆಗುದಿಲ್ಲ. ನಮ್ದು ಏನಂದ್ರೆ ನಾವು ಪುಕ್ಷಟೆ ಬ್ರಾಹ್ಮಣರು, ಪುಕ್ಷಟೆ ಗಿರಾಕಿ, ಆರಾಮಾಗಿ ನೆರಳಲ್ಲಿ ಕೂತ್ಕೊಂಡು 4 ಮಂತ್ರ ಹೇಳ್ಕೊಂಡು ಬಂದವರಿಗೆ ಸುಳ್ಳು ಮಂತ್ರಗಳನ್ನು ಹೇಳ್ಕೊಂಡು ಅವ್ರ ತಲೆ ಮೇಲೆ ಕೈ ಇಟ್ಟು ಅವರಿಂದ ಕಿತ್ಕೊಂಡು ತಿನ್ನುವಂಥದ್ದು ನಮ್ಮ ಜಯಮಾನ. ಸೊ ಸತ್ಯವನ್ನು ಮುಚ್ಚಿ ಅಸತ್ಯವನ್ನ ಬಯಲ್ಪಡಿಸ್ತಾರೆ. ಇದು ನನಗೆ ಇದಾಯ್ತು. ಯಾಕೆ ನನಗೆ ಇದು ಗೊತ್ತಾಯ್ತಂದ್ರೆ, ನಾನು ಸಂಸ್ಕೃತ ಓದಿದ್ದು. ಸಂಸ್ಕೃತ ಓದುವಾಗ ಅನೇಕ ಶ್ಲೋಕಗಳು ಹೇಳ್ತಾ ಇದ್ದಾರೆ ನಮ್ಮ ಗುರುಗಳು. ಆದರೆ ಅದರ ಅರ್ಥ, ಕೆಲವು ಶ್ಲೋಕಗಳದ್ದು ಮಾತ್ರ ಅರ್ಥ ಹೇಳ್ತಾ ಇದ್ರು, ಕೆಲವು ಶ್ಲೋಕದ ಅರ್ಥನೇ ಅವ್ರು ಹೇಳ್ತಾ ಇರ್ಲಿಲ್ಲ. ಗೊತ್ತಿದೆ ಅವ್ರಿಗೆ, ಗೊತ್ತಿದ್ದು ಹೇಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಪ್ರಪಂಚದಾದ್ಯಂತ ಅರ್ಚಕ ವೃತ್ತಿ ಮಾಡುವವರಿಗೆ, ಅಂದ್ರೆ ವೇದಗಳನ್ನು ಓದಿದಂತವ್ರಿಗೆ ಯೇಸು ಕ್ರಿಸ್ತನೇ ದೇವರು ಅನ್ನೋದು ವೇದಗಳಲ್ಲಿ ಇದೆ ಅನ್ನೋದು 100ಕ್ಕೆ 100% ಗೊತ್ತಿದೆ. ಆದ್ರೆ ನಾವು ಅದನ್ನ ಬಯಲುಪಡಿಸ್ತಾ ಇಲ್ಲ, ಯಾಕಂದ್ರೆ ನಮ್ಮ ಜೀವನಕ್ಕೆ ತೊಂದರೆ ಆಗ್ತದೆ. ಈಗ ಇದನ್ನ ಏನ್ ಮಾಡಿದ್ರು, ಯಾಕೆ ಇದನ್ನ ಸೇರಿಸಿದ್ರಂದ್ರೆ, ಆ ಶ್ಲೋಕಗಳು ಇದ್ರೆ ಜನ ಕನ್ವರ್ಟ್ ಆಗ್ತಾರೆ, ಅಂದ್ರೆ ಮಾನಸಾಂತರ ಹೊಂದುತ್ತಾರೆ. ಮತಾಂತರನೇ ಬೇರೆ, ಮಾನಸಾಂತರನೇ ಬೇರೆ. ಮಾನಸಾಂತರ ಹೊಂದುತ್ತಾರೆ. ಮಾನಸಾಂತರ ಹೊಂದಿದ್ಮೇಲೆ ಇಲ್ಲಿಗೆ ಯಾರು ಬರುವುದಿಲ್ಲ, ನಮಗೆ ಕಷ್ಟ ಜೀವನಕ್ಕೆ, ನಮ್ಮ ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಸೊ ಈಗ ಏನ್ ಮಾಡ್ಲಿ ಅಂತ ಹೇಳಿ ಆ ಶ್ಲೋಕಗಳನ್ನ, ಈಗ ಕೆಲವು ಭಗವದ್ಗೀತೆಗಳು ಅದು ಇದೆಲ್ಲ ರೋಡಲ್ಲಿ ಸಿಗ್ತದೆ ನಿಮಗೆ, 100 ರೂಪಾಯಿಗೆ ಒಂದು. ಅದರಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಶ್ಲೋಕ ಇಲ್ಲ, ಎಲ್ಲ ಕಟ್ ಮಾಡಿ ರೀ ಎಡಿಟ್ ಮಾಡಿದ್ದಾರೆ. ಹಳೇದೆಲ್ಲ ತೆಗೆದ್ಬಿಟ್ಟು ಹೊಸ ರೀ ಎಡಿಷನ್ ಮಾಡಿ, ಹೊಸ ಪ್ರಿಂಟಿಂಗ್ ಮಾಡಿ, ಅದರಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಶ್ಲೋಕ ಇಲ್ಲ. ನೀವು ಇವತ್ತಿಗೂ ಕೂಡ ಹಳೆ ವೇದಗಳನ್ನೆಲ್ಲ ತರಿಸಿ ನೋಡ್ರಿ, 100ಕ್ಕೆ 85-90 ಶ್ಲೋಕಗಳು ಯೇಸು ಕ್ರಿಸ್ತನೇ ದೇವರು ಅನ್ನೋದನ್ನ ಇವತ್ತಿಗೂ ನಿರೂಪಿಸ್ತದೆ. ಇದು ನನಗೆ ಗೊತ್ತಾದಾಗ ನಾನು ಮಾಸ್ಟರ್ ಹತ್ರ ಕೇಳಿದೆ, ಗುರುಗಳ ಇದ್ರ ಅರ್ಥ ಏನಂದ್ರೆ ಬೈದ್ರು ನನಗೆ. ನಮ್ಮ ತಂದೆಯನ್ನು ಕೇಳಿದೆ, ಅವರು ಬೈದ್ರು. ನಮ್ಮ ತಾತನ ಕೇಳಿದ್ರೆ ಅವರು ಬೈದ್ರು. ಕೊನೆಗೆ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ತಂದೆ ಮುತ್ತುರಾಜು ಹೆಗಡೆ ಅಂತೇಳಿ, ಮುತ್ತುರತ್ನ ಹೆಗಡೆ, ಅವರನ್ನ ಕೇಳಿದೆ. ಅವರು ಬೈದಿಲ್ಲ, ಉಪಾಯದಿಂದ ನನ್ನನ್ನ ಪ್ರೀತಿಯಿಂದ ಅದೆಲ್ಲ ಯಾಕೆ ಅಂತ ಹೇಳಿ ಬೆನ್ನ ಮೇಲೆ ಕರ್ಕೊಂಡು ಹೋದ್ರು. ಆದ್ರೆ ಉತ್ತರ ನನಗೆ ಸಿಕ್ಲೇ ಇಲ್ಲ. ಇನ್ನೊಂದು ದಿವಸ ಮಹಾ ಜಾತ್ರೆ ಬಂತು. ಜಾತ್ರೆ ಬಂದಾಗ ಎಲ್ಲಾ ಕಡೆಯ ಅರ್ಚಕರು ಅಲ್ಲಿಗೆ ಬರ್ತಾರೆ, ಆ ಜಾತ್ರೆಗೆ ಮಾತ್ರ. ಅವತ್ತು ಆ ಎಲ್ಲ ಅರ್ಚಕರುಗಳಿಗೆ ಸನ್ಮಾನಗಳಿರ್ತದೆ. ಅವ್ರು ಯಾವುದೇ ಕ್ಷೇತ್ರದವರು, ಯಾವುದೇ ಭಾಷೆಯಲ್ಲಿ, ಎಲ್ರಿಗೂ ಸನ್ಮಾನಗಳು, ಅವರಿಗೆ ಗೌರವಧನ ಅದು ಇದು ಅಂತ ಎಲ್ಲ ದೇವಸ್ಥಾನದಿಂದ ಕೊಡ್ತಾ ಇರ್ತೀವಿ. ಭಕ್ತಾದಿಗಳೆಲ್ಲ ತಂದಿದ್ದನ್ನೆಲ್ಲ ಅವರಿಗೆ ಕೊಡ್ತಾ ಇರ್ತೀವಿ. ಅದರಿಂದಾಗಿ ಎಲ್ಲ ಬರ್ತೇವೆ. ಒಬ್ರು ವಯಸ್ಸಾದಂತವ್ರು, ಆಗ್ಲೇ ನನಗೆ, ಆಗ ನಾನು ಇನ್ನು ಸಣ್ಣವನಂದ್ರೆ ಹೆಚ್ಚು ಕಡಿಮೆ 13-14 ವರ್ಷ. ಆಗಲೇ ಅವರಿಗೆ ನನಗೆ ತಿಳಿದ ಮಟ್ಟಿಗೆ ಒಂದು 75 ವರ್ಷ 76 ವರ್ಷ ಇತ್ತು ವಯಸ್ಸಾಗ. ಅಜ್ಜ ಒಂದು ಕೋಲ್ ಇಟ್ಕೊಂಡಿದ್ರು. ಬಂದ್ರು. ಅವ್ರು ಬಂದಾಗ ನಾನು ಅವ್ರನ್ನ ಕೇಳಿದೆ, 1 ನಿಮಿಷ ಇರಿ,
ನೀವು ಎಷ್ಟು ವರ್ಷದಿಂದ ಈ ಅರ್ಚಕ ಪೂಜೆ ಮಾಡ್ತಾ ಇದ್ದೀರಿ ಅಂತ ಅವ್ರು ಹೇಳಿದ್ರು, ನಾನು ಚಿಕ್ಕಂದಿಂದಲೂ ಪಟ್ಟಾಭಿಷೇಕ ಆದಾಗ್ಲಿಂದಲೂ ನಂದು ಇದೇ ಕೆಲಸ. ಹಾಗಾದ್ರೆ ನಾನೇನ್ ಮಾಡಿದೆ, ಒಂದು ಭಗವದ್ಗೀತೆ ತಕೊಂಡೆ. ಭಗವದ್ಗೀತೆ ತಗೊಂಡು ಅವ್ರ ಕೈ ಭಗವದ್ಗೀತೆನಲ್ಲಿ ಇಳಿಸಿದೆ, ಪ್ರಮಾಣ ಮಾಡ್ರಿ. ನಾನು ಕೆಲವು ಶ್ಲೋಕಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು, ಅದರ ಅರ್ಥ ಹೇಳ್ಬೇಕು. ಹಾಗಿದ್ರೆ ಮಾತ್ರ ಪ್ರಮಾಣ ಮಾಡ್ರಿ. ಹಾಗಿದ್ರೆ ಮಾತ್ರ ನೀವು ನಿಜವಾದಂತ ಅರ್ಚಕರು, ಇಲ್ಲಾಂದ್ರೆ ನೀವು ಕಳ್ಳಪ ಅರ್ಚಕರು, ಹೊಟ್ಟೆಪಾಡಿಗೆಯಾಗಿ ಬಂದವರು. ಅಂತ ವೃತ್ತಿ ಮಾಡೋದಕ್ಕಿಂತ ಅದನ್ನ ಬಿಟ್ಟು ಎಲ್ಲ ಭಿಕ್ಷೆ ಬೇಡಬಹುದಲ್ಲ ಅಂತಾನೆ ನೇರವಾಗಿ ಅಂದೆ. ಅವರಿಗೆ ಕೋಪ ಬಂತು, ಆದ್ರೂ ಕೂಡ ಅವರು ಪ್ರಮಾಣ ಮಾಡಿದ್ರು. ಆಯ್ತು, ನಾನು ಹೇಳ್ತೀನಿ. ಹೇಳಿ ಏನಂತ. ನಾನು ಈಗ ಕೇಳುವ ಶ್ಲೋಕಗಳಿಗೆ ಅರ್ಥ ಹೇಳ್ತೇನೆ ಅಂತ ಹೇಳಿ ಭಗವದ್ಗೀತೆ ಮೇಲೆ ಬಿಟ್ಟು ಪ್ರಮಾಣ ಮಾಡ್ತೇನೆ ಅಂತ ಹೇಳಿ ಪ್ರಮಾಣ ಮಾಡ್ರಿ ಅಂದ್ರೆ ಅವ್ರು ಹಾಗೇನೆ ಪ್ರಮಾಣ ಮಾಡಿದ್ರು. ಕೊನೆಗೆ ನಾನು ಏನ್ ಮಾಡಿದೆ, ಅವರಿಗೆ ಶ್ಲೋಕಗಳು ಕೇಳಿದೆ. ಏನು ಶ್ಲೋಕ ಅದು ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಪಾಪೋಹಂ ಪಾಪ ಕರ್ಮಹಂ ಪಾಪಾತ್ಮ ಪಾಪ ಸಂಭವಂ ತ್ರಾಹಿಮಾಂ ಪುಂಡರಿಕಾಕ್ಷ ಕೃಪಾಯ ದೇವ ಸರ್ವ ಯಜ್ಞೇಶ್ವರೇ ಹರೇ ಹರಿ. ಹೀಗೆ ಅನೇಕ ಶ್ಲೋಕಗಳು ನಾನು ಬರೆದು ಇಟ್ಕೊಂಡಿದ್ದೀನಿ. ಅನೇಕ ಶ್ಲೋಕಗಳನ್ನ ಕೇಳಿದೆ. ಅವ್ರಿಗೆ ಆಶ್ಚರ್ಯ ಆಯ್ತು. 20 ನಿಮಿಷ ಒಂದೊಂದು ಶ್ಲೋಕಕ್ಕೆ ಉತ್ತರ ಕೊಡ್ಬೇಕಾದ್ರೆ 20 ನಿಮಿಷ ಸುಧಾರಿಸಬೇಕಾಯ್ತು ಅವರು. ಅವರಿಂದ ಆಗ್ಲಿಲ್ಲ, ಬಿಲ್ಕುಲ್ ಆಗ್ಲಿಲ್ಲ, ಕಷ್ಟ ಆಯ್ತು. ಕೊನೆಗೆ ಹೇಳಿದೆ, ಭಗವದ್ಗೀತೆ ಮೇಲೆ ನೀವು ಪ್ರಮಾಣ ಮಾಡಿದ್ರ. ಕೊನೆಗೆ ಅವರು ಎಲ್ಲ ಶ್ಲೋಕಗಳನ್ನ ಹೇಳಿದ್ರು. ಈ ತರ ಅವನು ಯೇಸು ಕ್ರಿಸ್ತನೇ, ಅವನೇ ನಿಜವಾದಂತ ದೇವರು, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂತ ದೇವರು ಅವನೇ. ಮತ್ತೆ ನಾವು ಮಾಡಿರುವಂತ ದೇವರುಗಳು ನಮ್ಮ ಹಾಗೆ ಪಾಪಿಗಳೇ, ಅದನ್ನೂ ಕೂಡ ಶ್ಲೋಕದಲ್ಲಿದೆ. ಎಲ್ಲ ಇದೆ. ಮನುಷ್ಯನು ಮಾಡಿರುವಂತ ಎಲ್ಲಾ ದೇವತೆಗಳು, ಋಷಿಗಳು, ಮನುಷ್ಯರು ಎಲ್ಲರೂ ಪಾಪಿಗಳೇ ಅಂದ ಮೇಲೆ ನಾನು ಕೇಳಿದೆ, ಹಾಗಾದ್ರೆ ನಾವು ಯಾಕೆ ಈ ವಿಗ್ರಹಗಳನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ? ನಾನು ಆಗ್ಲೂ ಅವರಿಗೆ ಒಂದೇ ಮಾತು ಕೇಳಿದ್ದು, ಹಾಗಾದ್ರೆ ನೀವು ದೊಡ್ಡವರ, ನಿಮ್ಮ ಮಕ್ಕಳು ದೊಡ್ಡವರು ಅಂದಾಗ ನಾನೇ ದೊಡ್ಡವನು. ಯಾಕೆ? ನಾನು ತಂದೆ. ಯಾಕೆ ಮಕ್ಕಳು ದೊಡ್ಡವರಲ್ಲ? ಯಾಕಂದಾಗ ಅವರಿಗೆ ಉತ್ತರ ಗೊತ್ತಾಗ್ಲಿಲ್ಲ. ನಾನು ಹೇಳಿದೆ, ಯಾಕಂದ್ರೆ ಮಕ್ಕಳು ನಿಮ್ಮನ್ನು ಹುಟ್ಟಿಸ್ಲಿಲ್ಲ, ನೀವು ಮಕ್ಕಳನ್ನು ಹುಟ್ಟಿಸಿದ್ರೆ. ಅಂದ ಮೇಲೆ ಮನುಷ್ಯನು ದೊಡ್ಡವನ, ದೇವರು ದೊಡ್ಡವನ? ದೇವರು ದೊಡ್ಡವನು. ದೇವರು ದೊಡ್ಡವನು ಅಂದ ಮೇಲೆ ಮನುಷ್ಯರನ್ನ ಸೃಷ್ಟಿ ಮಾಡಿದಾನೆ. ಹಾಗಾದ್ರೆ ದೇವರನ್ನು ಯಾರು ಮಾಡಿದ್ರು? ಈ ಲೋಕದಲ್ಲಿ ನಾವು 333 ಕೋಟಿ ದೇವರುಗಳನ್ನ ಇಟ್ಕೊಂಡಿದೀವಲ್ಲ, ಪೂಜೆ ಮಾಡ್ತಾ ಇದೀವಲ್ಲ. ಇದೇ ನಿಜವಾದಂತ ದೇವರು ಅಂತ ಹೇಳಿ ಹಣ್ಣು ಕಾಯಿ ಪೂಜೆ ಪುರಸ್ಕಾರ ಮಾಡ್ತಾ ಇದೀವಲ್ಲ, ಆಚಾರ ಸಂಪ್ರದಾಯಗಳನ್ನೆಲ್ಲ ಮಾಡ್ತಾ ಇದೀವಲ್ಲ. ಇದು ಯಾವ್ದು ಮತ್ತೆ? ಆಗ ಅವ್ರು ಒಂದು ಮಾತಂದ್ರು, ಇದು ಹೊಟ್ಟೆಪಾಡಿಗೆ. ಅವರೇ ಹೇಳಿದ್ರು ಹೊಟ್ಟೆಪಾಡಿಗೆ ನಾವು ಮಾಡಿದ್ದು, ಇದು ನಿಜ ಅಲ್ಲ, ತುಂಬಾ ತಪ್ಪಲ್ವಾ ಇದು? 100ಕ್ಕೆ 100 ಪಾಲು ತಪ್ಪು. ಆಮೇಲೆ ಸರಿ, ನಾನು ಅವ್ರಿಗೆ ಆಯ್ತು, ತುಂಬಾ ಕೃತಜ್ಞತೆ ಅಂತ ಹೋಗ್ಬೇಕಂತ ಅಂದಾಗ ಅವ್ರು ನನ್ನ ಕೈ ಹಿಡಿದು ಹೇಳಿದ್ರು, ಪುನಃ ಅದೇ ಭಗವದ್ಗೀತೆ ಮೇಲೆ ನನ್ನ ಕೈಯನ್ನು ಇರಿಸಿದ್ರು. ಈಗ ನೀನು ಪ್ರತಿಜ್ಞೆ ಮಾಡು, ಮಾತು ಕೊಡು, ನಾನು ಈ ಶ್ಲೋಕಗಳಿಗೆ ಅರ್ಥ ಹೇಳಿದ್ದೀನಿ ಅಂತ ಹೇಳಿ ನನ್ನ ಹೆಸರು ಎಲ್ಲಿಯೂ ಕೂಡ ನಾನು ಹೇಳುದಿಲ್ಲ ಅಂತ ಹೇಳಿ ನನಗೆ ಪ್ರಮಾಣ ಮಾಡು. ನನಗೆ ಉತ್ತರ ಬೇಕಾಗಿತ್ತು, ಸಿಕ್ತು. ಇನ್ನು ಈ ಪ್ರಮಾಣ ಎಲ್ಲ ಯಾವ ಕರ್ಮ ಅಂತ ಹೇಳಿ ಪ್ರಮಾಣ ಆಯ್ತು, ನಾನು ಯಾರಿಗೂ ನಿಮ್ಮ ಹೆಸರು ಹೇಳಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದೆ. ಕೊನೆಗೆ ಅವ್ರಿಗೆ ಸಮಾಧಾನ ಆಯ್ತು, ಅವ್ರು ಹೋದು. ನನಗೆ ಆಗದಿಂದ ಇದಾಯ್ತು. ಆಗ ನಾನೇನ್ ಮಾಡಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಉಪನಿಷತ್, ಭಗವದ್ಗೀತೆ, ಕುರಾನ್, ಬೌದ್ಧ ಗ್ರಂಥ, ಸಿಖ್ ಗ್ರಂಥ ಇಟ್ಕೊಂಡು 9 ವರ್ಷ ಒಂದಕ್ಕೊಂದು ಹೋಲಿಸಿ ನೋಡಿದೆ. ಹೋಲಿಸಿ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು. ಎಲ್ಲಾ ಗ್ರಂಥದಲ್ಲಿಯೂ ಕೂಡ ಯೇಸು ಕ್ರಿಸ್ತನೇ ದೇವರು ಅಂತ ಇದೆ. ಆಮೇಲೆ ಎರಡನೇದಾಗಿ ಮನುಷ್ಯ ಜನ್ಮತಃ ಪಾಪಿ, ಕರ್ಮತಃ ಪಾಪಿ. ಈ ಪಾಪದಿಂದ ಅವನನ್ನು ಬಿಡುಗಡೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ನಾವು ಕೋಣ, ಕುರಿ, ಕೋಳಿ ಇದನ್ನೆಲ್ಲ ಬಲಿ ಕೊಡ್ತೀವಲ್ಲ, ಇದೆಲ್ಲ ಪ್ರಯೋಜನ ಇಲ್ಲ. ಕಾಲಕ್ರಮೇಣ ಅದು ಕುಂಬಳಕಾಯಿಗೆ ಟರ್ನ್ ಆಯ್ತು. ಕುಂಬಳಕಾಯಿನ ತಂದು ಹೊಡಿತಾ ಇದೀವಿ, ಅದರ ಒಳಗೆ ಕರ್ಪೂರ ಇದು ಕುಂಕುಮ ನೀರು ಹಾಕಿ ಅದು ರಕ್ತ ಅಂತ ಹೇಳಿ ಅದರಿಂದ ಪಾಪದ ಪರಿಹಾರ, ಅದರಿಂದಲೂ ಪಾಪದ ಪರಿಹಾರ ಆಗ್ಲಿಲ್ಲ. ಆಗ ಪರಮಾತ್ಮನು ತಾನೇ ಸ್ವತಃ ಅದನ್ನೇ ಸಹಸ್ರನಾಮಾವಳಿಯಲ್ಲಿ ಹೇಳ್ತದೆ, ಓಂ ಶ್ರೀ ಕನ್ನಿಕ ಸುತಾಯ ನಮಃ. ಅಂದ್ರೆ ಪರಿಶುದ್ಧಳಾದಂತ ಕನ್ಯೆಯಲ್ಲಿ ಪುರುಷ ಸಂಕಲ್ಪವಿಲ್ಲದೆ ನರ ಅವತಾರವನ್ನ ಎತ್ತಿ ಜನಿಸಿ ಬಂದವನೇ, ನಿನಗೆ ಸಾಷ್ಟಾಂಗ ಪ್ರಣಾಮಗಳು. ಹೌದು, ಈ ಮಂತ್ರಗಳಲ್ಲಿದೆ. ಈಗ 100 ಶ್ಲೋಕಗಳು, 100 ಸಹಸ್ರನಾಮಾವಳಿ ವಚನಗಳು ಬೇಕಾದಷ್ಟಿದೆ. ಸರಿ ಪಾಸ್ಟ್ರೆ, ಇವಾಗ ಕೆಲವೊಂದು ಶ್ಲೋಕಗಳು
ಅದರ ಅರ್ಥ ಭಾವ ನಿಮ್ಗೆ ಏನ್ ಅರ್ಥ ಆಯ್ತು, ಮತ್ತೆ ನಮ್ಮ ವೀಕ್ಷಕರಿಗೂ ಕೂಡ ನೀವು ತಿಳಿಸಬಹುದು, ಅಂದ್ರೆ ಅದರ ಅರ್ಥ ಬೈಬಲ್ ಹೇಗೆ ಯೇಸು ಸ್ವಾಮಿಗೆ ಹೋಲಿಸಿತು ಅಂತ. ಹೌದು, ನಾನು ಅದಕ್ಕೆ ಕೆಲವು ಶ್ಲೋಕಗಳನ್ನ ಗೊತ್ತಾಗುವ ಹಾಗೆ ಇಲ್ಲಿ ಬರೆದು ತಂದಿದ್ದೀನಿ. ಸರಿ, ಅಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ. ಪಾಪ ಕರೋತಿ ಮನುಜ್ಞಾಸ್ತಃ ದೇವಾಹೌ ಪಿಶಾತಿ ತರಹ ನಾರಾಯಣೋತ್ಸವ ರಶ್ಮಿ ಪೂರ್ವತ್ತಚೆ ಚೌಕಣೇಶ್ವಸರೆ ಅರ್ಜುನ ಕಾಮೇಂತ್ರಿ ನಾರಾಯಣೋ ಅಂತೇಳಿ. ಅಂದ್ರೆ ಇದು ಋಗ್ವೇದದ 1ನೇ ಅಧ್ಯಾಯದ 6ನೇ ಮಂಡಲದ 24ನೇ ಸೂತ್ರದ 257ನೇ ಪುಸ್ತಕದಲ್ಲಿದೆ. ಇದರ ಅರ್ಥ ಏನಂದ್ರೆ, ಮನುಷ್ಯನು ಪಾಪ ಮಾಡಿದಂತೆ ದೇವತೆಗಳು ಸಹ ಪಾಪ ಮಾಡಿದ್ದಾರೆ. ನಾರಾಯಣನು, ಋಷಿಗಳೆನಿಸಿಕೊಂಡವರು, ಮನುಷ್ಯರು, ದೇವತೆಗಳೆಲ್ಲರೂ ಪಾಪ ಮಾಡಿರುವುದರಿಂದ ಇವರೆಲ್ಲರೂ ಘೋರವಾದ ಪಾಪಿಗಳೇ. ಇವರೆಲ್ಲರೂ ಸ್ತುತಿಗೆ ಸ್ತೋತ್ರಕ್ಕೆ ಯೋಗ್ಯರಲ್ಲ. ಸತ್ಯವೇದದಲ್ಲಿ ಅಂದ್ರೆ ಬೈಬಲ್ ಅಲ್ಲಿ ದೇವದೂತರುಗಳು ಸಹ ಪಾಪ ಮಾಡಿದಾಗ ದೇವರವರನ್ನ ಶಿಕ್ಷೆಗೆ ಒಳಪಡಿಸಿದ್ದಾನೆ. ಹೌದು, ಇದು 2 ಪೇತ್ರ 2:4 ಇದೆ. ಅಂದ್ರೆ ಹಾಗಾದ್ರೆ ಈ ಲೋಕದಲ್ಲಿ ಯಾರು ನೀತಿವಂತರಿದ್ದಾರೆ? ಯಾರು ಇಲ್ಲ ಅಂದಾಗ, ಸರ್ವ ಪಾಪ ಪರಿಹಾರೋ ರಕ್ತ ಪ್ರೋಕ್ಷಣಂ ಅವಶ್ಯಕಂ ತದ್ರಕ್ತಿನ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ ಅಂತ ಒಂದು ಶ್ಲೋಕ ಇದೆ. ಇದು ಬ್ರಾಹ್ಮಣ ತಾಂಡ್ಯದಲ್ಲಿ ಇರುವಂತಹ ಶ್ಲೋಕ. ಅಂದರೆ ಪಂಚೇಂದ್ರಿಯಗಳಿಂದಲೂ ಉಂಟಾದ ಪಾಪದಿಂದ ನಮಗೆ ಬಿಡುಗಡೆಯಾಗಬೇಕಾದರೆ ಪರಮಾತ್ಮನ ರಕ್ತ ಪ್ರೋಕ್ಷಣೆ ಆಗಲೇಬೇಕು. ಆ ಪರಮಾತ್ಮನು ಕನ್ಯೆಯ ಗರ್ಭದಲ್ಲಿ ಜನಿಸಿ ಬಂದವನಾಗಿರ್ಬೇಕು. ಸರಿ, ಈಗ ಇಲ್ಲೇ ನಮ್ಮ ವೇದಗಳಲ್ಲಿರುವಂತಹ ದೇವರುಗಳು ಕನ್ಯೆಯ ಗರ್ಭದಲ್ಲಿ ಜನಿಸಿ ಬಂದವರಲ್ಲ. ಒಬ್ಬನು ಕಿವಿಯಿಂದ, ಒಬ್ಬನು ಮೂಗಿನಿಂದ, ಒಬ್ಬನು ಹೊಕ್ಕುಳಿನಿಂದ, ಒಬ್ಬನು ಮೈಯ ಕೊಳೆಯಿಂದ, ಈ ರೀತಿ ಬಂದವರು. ಇನ್ನೊಬ್ಬನು ಪುರುಷ ಸಂಭೋಗದಿಂದ. ಪುರುಷ ಹೌದು, ಪುರುಷ ಸರಿ, ಈಶ್ವರನು ಮತ್ತು ಪರಮೇಶ್ವರನು ಅವರಿಬ್ಬರ ಸಂಭೋಗದಿಂದ ಹುಟ್ಟಿದವನೇ ಅಯ್ಯಪ್ಪ. ಮೈಯ ಕೊಳೆಯಿಂದ ಹುಟ್ಟಿದವನೇ ಗಣಪತಿ. ಅದು ತುಂಬಾ ಇದೆ, ನಾನು ಸ್ವಲ್ಪ ಹೇಳ್ಕೊಂಡು ಹೋಗ್ತೀನಿ. ಇವರೆಲ್ಲ ಪಾಪಿಗಳೇ. ಮನುಷ್ಯರು ಪಾಪ ಮಾಡ್ತಾರೆ, ಏನು ವ್ಯತ್ಯಾಸ ಇದೆ? ಈಗ ಮನುಷ್ಯನ ಪಾಪದಿಂದ ಬಿಡುಗಡೆ ಆಗ್ಬೇಕಾದ್ರೆ ಪಾಪರಹಿತನಾದಂತಹ ಒಬ್ಬನು ಇಲ್ಲಿಗೆ ಬರ್ಬೇಕಂದ್ರೆ ಯಾರಿದ್ದಾರೆ? 333 ಕೋಟಿ ದೇವರುಗಳಲ್ಲಿ ಯಾರು ಇಲ್ಲ ಅಂದ ಮೇಲೆ ದೇವತೆಗಳ ಪಾಪವನ್ನು ಪರಿಹಾರ ಮಾಡೋರು ಯಾರು? ಅವರ ಪಾಪನೇ ಅವರಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲದ ಮೇಲೆ ಇನ್ನು ನಮ್ಮ ಪಾಪಗಳನ್ನು ಅವುಗಳು ಎಲ್ಲಿ ಪರಿಹಾರ ಮಾಡ್ತಾರೆ? ಹೌದು. ಆಗಲೇ ನಮಗೆ ಗೊತ್ತಾಗಿದೆ. ಈ ಶ್ಲೋಕ ಹೇಳ್ತಾ ಇರೋದು ಏನಂದ್ರೆ, ಕನ್ನಿಕ ಸುತಾಯ ನಮಃ. తెలుగಲ್ಲಿ ಬಹಳ ಕನ್ನಿಕ నుంచి ಜನ್ಮಿಂಚಿನ ಪರಿಶುದ್ಧುಡು ಅಂತ తెలుಗಲ್ಲಿ ಅದು ಸ್ಪಷ್ಟ ಆಗಿದೆ, ನಾನು ಬರುವುದಿಲ್ಲ. ಅಂದ್ರೆ ಕನ್ಯೆಯಲ್ಲಿ ಪುರುಷ ಸಂಕಲ್ಪವಿಲ್ಲದೆ